ಒಲಿಂಪಿಕ್ ಪದಕ ವಿಜೇತರು ವಾಪಸ್ ಆಗ್ತಾ ಇದ್ದಂತೆ ಭರ್ಜರಿಯಾಗಿ ಅವ್ರನ್ನ ಸ್ವಾಗತ ಕೋರಲಾಗ್ತಾ ಇದೆ. ಜೊತೆಗೆ ಅದೇ ರೀತಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳಿಂದ. ಎಲ್ಲೆಲ್ಲೂ ಕೂಡ ಜನಸಾಗರ. ಭಾರತ ಪುರುಷರ ಹಾಕಿ ತಂಡಕ್ಕೆ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಕಂಚಿನ ಪದಕ ಜಯಿಸಿದ ಪುರುಷರ ಹಾಕಿ ತಂಡ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಲಾಯಿತು. ಕುಣಿದು ಕುಪ್ಪಳಿಸಿದ್ದಾರೆ ಹಾಕಿ ತಂಡದ ಅಭಿಮಾನಿಗಳು. ನಾಯಕ ಹರ್ಮನ್ಪ್ರೀತ್ ಸಿಂಗ್ ತಂಡಕ್ಕೆ ಹೂಮಳೆ ಸುರಿದು ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡು ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳ ಜೊತೆಗೆ ಆ ತಂಡದ ಎಲ್ಲಾ ಸದಸ್ಯರು ಕೂಡ ಕುಡಿದು ಕುಪ್ಪಳಿಸಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಲಿಂಪಿಕ್ ಪದಕ ವಿಜೇತರು ವಾಪಸ್ ಆಗ್ತಾ ಇದ್ದಂತೆ ಹೃದಯ ಸ್ಪರ್ಶಿ ಸ್ವಾಗತ. ತಾಯ್ನಾಡಿಗೆ ಬರ್ತಾ ಇದ್ದಂತೆ ಅವ್ರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಂಡಿರುವಂತಹ ದೃಶ್ಯ. ದೇವರ ನಾಡು ಕೇರಳ, ವಯನಾಡು ಹಿಂದೆಂದೂ ಕಂಡು ಕೇಳರಿಯದಂತಹ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿತ್ತು. ಅದರ ಬೆನ್ನಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕಾರಣ. ವೈಮಾನಿಕ ಸಮೀಕ್ಷೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಕಣ್ಣೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವೈಮಾನಿಕ ಸಮೀಕ್ಷೆ. ಭೀಕರ ಗುಡ್ಡ ಕುಸಿತಕ್ಕೆ ವಯನಾಡು ತತ್ತರಿಸಿ ಹೋಗಿದೆ. ಚೂರಲ್ಮಲೈ, ಮುಂಡಕೈಯನ್ನಲ್ಲಿ ಸ್ಮಶಾನ ಮೌನ ಆವರಿಸ್ಬಿಟ್ಟಿದೆ. ಅವಶೇಷದಡಿ ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಾಳಜಿ ಕೇಂದ್ರಗಳಿಗೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ವಯನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ. ಕೇರಳದಲ್ಲಿ ಕಾಕಿ ಕೋಟೆ, ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಭದ್ರತೆ, ಬಿಗಿ ಬಂದೋಬಸ್ತ್. ಚೆಕ್ ಪೋಸ್ಟ್ ನಿರ್ಮಿಸಿ ಪಹರೆ ಕಾಯ್ತಿದ್ದಾರಂತೆ ಪೊಲೀಸರು. ಸಹಜ ಇದು. ಒಬ್ಬ ದೇಶದ ಪ್ರಧಾನಿ ಆಗಮನ ಅಂತ ಅಂದ್ರೆ ಅತಿ ಹೆಚ್ಚಿನ ಭದ್ರತೆಯನ್ನ ನೀಡಲೇಬೇಕಾಗುತ್ತೆ. ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಕೇರಳದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಭದ್ರತೆ ಸರ್ಪಗಾವಲು. ಪ್ರತಿಯೊಂದು ವಾಹನ ಪರಿಶೀಲನೆ ಮಾಡಿ, ಪ್ರತಿಯೊಬ್ಬರನ್ನ ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರುವ ದೃಶ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕಣ್ಣೂರಿಗೆ ಆಗಿದೆ. ಕಾರಣ ಕಣ್ಣೂರಲ್ಲಿ ಆಲ್ರೆಡಿ ಬಂದಿಳಿದಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ವೈಮಾನಿಕ ಸಮೀಕ್ಷೆ ಕೂಡ ಆರಂಭ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿಯ ವಾತಾವರಣ, ಏನ್ ಡೀಟೇಲ್ಸ್ ಕೊಡ್ತೀರಿ? ಅವರು ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವ್ರು ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡೋಣ. ನೋಡಿ, ಇದೇ ಎಸ್ ಎಕ್ಸಾಕ್ಟ್ಲಿ ಶ್ರುತಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮಾರ್ಗವಾಗಿ ಬರ್ತಾರೆ. ನೋಡಿ, ಕಣ್ಣೂರಿನಲ್ಲಿ ಅವರು ಏರ್ಪೋರ್ಟ್ನಲ್ಲಿ ಇಳಿದ ನಂತರ ಹೆಲಿಕಾಪ್ಟರ್ ಮೂಲಕ ಹೆಲಿಪ್ಯಾಡ್ಗೆ ಬರ್ತಾರೆ. ಕಲ್ಪೆಟ್ಟ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬೈ ರೋಡ್, ಇದೇ ರೋಡಾಗಿ ಬರ್ತಾರೆ. ನೋಡಿ, ಬಿಗಿ ಬಂದೋಬಸ್ತ್ ಹೆಂಗಿದೆ ಅಂತ ಹೇಳಿದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಇದ್ದಾರೆ. ಕೇರಳ ಸ್ಥಳೀಯ ಪೊಲೀಸ್ ಹೆಜ್ಜೆ ಹೆಜ್ಜೆಗೂ ಕೂಡ ಗಸ್ತು ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲವನ್ನು ಕೂಡ ನಿಭಾಯಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಂದ ಹೋಗೋದು, ಈ ರೋಡ್ನಲ್ಲಿ ಹೋಗೋದು ವಿಮ್ಸ್ ಆಸ್ಪತ್ರೆಗೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಹೋಗ್ತಾರೆ. ಒಂದು ನಿಮಿಷ ಇರಿ ಸರ್. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾರೆ
ಚೂರನ್ಮಲ ಮತ್ತೆ ಮುಂಡಕೈ ಅನ್ನೋ ಜಾಗಕ್ಕೆ ಹೋಗ್ತಾರೆ. ಚೂರನ್ಮಲೆಯಲ್ಲಿ ಏನು ಹಾನಿಯಾಗಿದೆ ಆ ಜಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ದುರಂತದ ಸ್ಥಳಗಳ ಪರಿವೀಕ್ಷಣೆಯನ್ನು ಮಾಡೋ ಮೂಲಕ ಅಲ್ಲಿ ಏನೇನು ಹಾನಿಯಾಗಿದೆ ಅನ್ನೋದರ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾರೆ. ವೈಮಾನಿಕ ಸಮೀಕ್ಷೆಯಲ್ಲಿ ಎಷ್ಟು ಮನೆಗಳಿಗೆ ಹಾನಿಯಾಗಿದೆ, ತುರ್ತಾಗಿ ಏನು ಅಗತ್ಯ ಆಗಬೇಕಾಗಿದೆ, ಪುನರ್ವಸತಿ ಕೇಂದ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ, ಮತ್ತೆ ಎಮರ್ಜೆನ್ಸಿ ಆಗಿ ಸೇನೆ ಕೈಗೊಂಡಂಥ ಕಾರ್ಯಗಳೇನು, ಆ ಬ್ರಿಡ್ಜ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಣೆ ಮಾಡ್ತಾರೆ. ಅದ್ರ ಜೊತೆಗೆ ರಾಷ್ಟ್ರೀಯ ವಿಪತ್ತು ಅಂಥೇಳಿ ಕೇರಳದ ದುರಂತ ಸುಮಾರು 450ಕ್ಕೂ ಹೆಚ್ಚು ಜನ ಮೃತಪಟ್ಟಿರೋದ್ರಿಂದಾಗಿ ರಾಷ್ಟ್ರೀಯ ವಿಪತ್ತು ಅಂಥೇಳಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅದಾದ ನಂತರ ಕೇರಳದ ರಾಜ್ಯಪಾಲ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಕ್ಯಾಬಿನೆಟ್ ಸದಸ್ಯರ ಜೊತೆಯಲ್ಲೂ ಕೂಡ ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ. ಭಾರಿ ಕುತೂಹಲ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದುರಂತ ಆಗಿ 12 ದಿನದ ನಂತರ ಈಗ ಆಗಮಿಸ್ತಾ ಇರೋದು. ಬಿಗಿ ಬಂದೋಬಸ್ತ್ ಇದೆ ನೋಡಿ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇಲ್ಲೆಲ್ಲ ಶಾಪ್ಗಳೇನಿದಾವಲ್ಲ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಜೊತೆಗೆ ನೀವು ನೋಡ್ಬೋದು ಉದ್ದಕ್ಕೂ ಕೂಡ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲಿರೋದನ್ನು ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ಯಾರನ್ನು ಕೂಡ ಅಲೌ ಮಾಡ್ತಾ ಇಲ್ಲ. ಈ ಮಾರ್ಗವಾಗಿ ಮೂವ್ಮೆಂಟ್ ಆಗ್ತಿರುವಂಥ ವೆಹಿಕಲ್ಗಳನ್ನು ಕೂಡ ಅಲ್ಲಲ್ಲಿ ಸ್ಟಾಪ್ ಮಾಡಿದ್ದಾರೆ. ಪೊಲೀಸ್ ವಾಹನಗಳು ತಿರುಗಾಡ್ತಾ ಇವೆ. ಮತ್ತೊಂದು ಕಡೆಯಲ್ಲಿ SPG ಭದ್ರತೆಯೂ ಕೂಡ ಇರೋದ್ರಿಂದಾಗಿ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ. ಮಾಧ್ಯಮದವರಿಗೂ ಕೂಡ ಅಲ್ಲಲ್ಲಿ ಎಂಟ್ರಿ ಇಲ್ಲ. ನೀವು ನೋಡ್ತಾ ಇದ್ದೀರಿ ಎಲ್ಲವನ್ನು ಕೂಡ ತಡಿತಾ ಇದ್ದಾರೆ ಪೊಲೀಸ್ ಮತ್ತೆ ಸಿಬ್ಬಂದಿ ಎಲ್ಲರೂ ಕೂಡ. ಸದ್ಯಕ್ಕಂತೂ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮಾರ್ಗವಾಗಿ ಬರ್ತಾರೆ. ಚೂರನ್ಮಲೆಗೆ ಹೋಗಬೇಕಾದ್ರೆ ಇದೆ ಹಿಂದಿನ ಸರ್ಕಲ್ ಮೇಲ್ಪಾಡಿ, ಆ ಸರ್ಕಲ್ ಮೂಲಕ ಚೂರನ್ಮಲೆಗೆ ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಬಾಂಬು ದಳದವರಾಗಿರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಸೇರಿದಂತೆ ಬಂದೋಬಸ್ತ್ಗಾಗಿ ಇದ್ದಂಥ ಸಿಬ್ಬಂದಿ ಬಹಳ ಅಚ್ಚುಕಟ್ಟಿನ ಪ್ರದೇಶಗಳಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ವೆಹಿಕಲ್ ಮೂವ್ಮೆಂಟ್ ಇಲ್ಲ. ಅನವಶ್ಯಕವಾಗಿ ವಾಹನಗಳ ಮೂವ್ಮೆಂಟ್ ಆಗದಿರೋ ಹಾಗೆ ವೆಹಿಕಲ್ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸ್ಯ ನಟ ಚಿಕ್ಕಣ್ಣ ಅವರ 164 ಹೇಳಿಕೆ ದಾಖಲಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಆಪ್ತ ನಟ ಈಗ ದರ್ಶನ್ಗೆ ಕಂಟಕವಾಗಬಹುದಾ? ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರ 164 ಹೇಳಿಕೆ ದಾಖಲಾಗಿದೆ. ಕಾರಣ, ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದಂತ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು. ಹಾಗಾಗಿ ಆ ಪಾರ್ಟಿಯಲ್ಲಿ ಏನೆಲ್ಲ ಮಾತುಕತೆಯಾಗಿತ್ತು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈ ಹಿಂದೆ ಅವರನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಒಂದಷ್ಟು ಮಾಹಿತಿನ ಪಡೆದುಕೊಂಡಿದ್ರು ಪೊಲೀಸರು. ಈಗ 164 ಹೇಳಿಕೆ ಕೂಡ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಚಿಕ್ಕಣ್ಣ ಅವರ 164 ಹೇಳಿಕೆ ಯಾವ ರೀತಿ ಕಂಟಕ ಆಗಬಹುದು ನಟ ದರ್ಶನ್ ಅವರಿಗೆ? ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೊತೆಗೆ ದರ್ಶನ್ ಏನು ಒಂದು ಕೊಲೆ ನಡೆದಂತ ಸ್ಥಳಕ್ಕೆ ಹೋಗೋ ಮುನ್ನ ನಟ ಚಿಕ್ಕಣ್ಣ ಜೊತೆ ಒಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿರ್ತಾರೆ. ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ನಡೆದಂತ ಈ ಪಾರ್ಟಿಯಲ್ಲಿ ಎಲ್ಲರೂ ಇರ್ತಾರೆ. ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ಕರೆದು ನಟ ಚಿಕ್ಕಣ್ಣ ಅವರ CRPC 161 ಅಡಿಯಲ್ಲಿ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ರು.